ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ಎಲ್ಲ ದೇಶಭಕ್ತರು ಇವತ್ತು ಸೇರಿಕೊಂಡು ಮೈಸೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಇವತ್ತು ಅದೃಷ್ಟ ಏನು ಅಂತ ಇವತ್ತು ಸಾಮಾನ್ಯ ದೇಶದ ನಾಗರಿಕ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಈ ನೆಲಕ್ಕೆ ನಮ್ಮ ದೇಶದ ಆಂತರಿಕ ಸುರಕ್ಷತೆಗೆ ಥ್ರೆಟ್ ಇದೆ. ಮುಂದೊಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಧಕ್ಕೆ ಇದೆ. ಹಾಗೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಯೂನಿಫಾರ್ಮ್ ಅನ್ನು ಹಾಕೊಂಡು ಯಾವುದೋ ರಾಜಕೀಯ ಪ್ರೇರಿತವಾಗಿ ಒತ್ತಡವನ್ನ ಹಾಕಿದ್ರು ಅನ್ಕೊಂಡು ಇವತ್ತು ತಮ್ಮ ಕರ್ತವ್ಯವನ್ನ ಮರೆತು ತಾವೇನು ಕಾನೂನನ್ನ ಪಾಲನೆ ಮಾಡ್ಕೊಂಡು ಅದರಲ್ಲಿ ಕೆಲಸ ಮಾಡಬೇಕು ಅದನ್ನು ಮರೆತು ಇವತ್ತು ಅಕ್ರಮವಾಗಿ ಮೈಸೂರಿಗೆ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ನಮಗೆ ಅನುಮಾನ ಇದೆ, ಇವರನ್ನು ತನಿಖೆ ಮಾಡಬೇಕು ಅಂತೇಳಿ ಹೇಳಿದ ಮೇಲೂ, ಅದು ಇಲಾಖೆಯ ಗಮನಕ್ಕೆ ಬಂದ ಮೇಲೂ, ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದ ಮೇಲೂ ನೀವು ನಿರ್ಲಕ್ಷ್ಯವನ್ನು ತೋರಿ ಅವರ ಯಾವುದೇ ತನಿಖೆ ಮಾಡದೆ ಅವರ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಅದೊಂದೇ ಆಧಾರ ಎಲ್ರಿಗೂ ಅಂತ ಹೇಳಿ ನೀವು ಬಿಟ್ಟು ಕಳಿಸ್ತೀರಿ ಅಂತಾದ್ರೆ ಇವತ್ತು ನಿಮ್ಗೆ ಕೂಡ ಹೇಳ್ತೇನೆ, ಯಾವತ್ತು ನಿಮಗೂ ಕೂಡ ಶಾಶ್ವತ ಅಲ್ಲ ಯಾವುದು ಕಾಕಿ. ಯಾಕೆಂತ ಹೇಳಿದ್ರೆ ಇಲಾಖೆಯಲ್ಲಿದ್ದಾಗ ನಮಗೊಂದು ಸೇವಾವಧಿ ಇದೆ, ಅದಾದ್ಮೇಲೆ ಮತ್ತು ಸಾಮಾನ್ಯ ನಾಗರಿಕನಾಗಿ ದೇಶಭಕ್ತನಾಗಿ ಇಲ್ಲೇ ಬಂದು ಕೆಲಸ ಮಾಡಬೇಕಾಗಿದೆ ನೀವು. ಆದ್ರೆ ನಮ್ಮ ಮೇಲೆ ಕಾಕಿ ಇದೆ ಅಂತ ಅನ್ಕೊಂಡು ನೀವು ನಮಗೆ ಬಾಂಗ್ಲಾ ವಲಸಿಗರಿಂದ ಥ್ರೆಟ್ ಇಲ್ಲ, ದೇಶ ವಿರೋಧಿಗಳಿಂದ ಥ್ರೆಟ್ ಇಲ್ಲ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ನಿಮ್ಗೆ ಕೂಡ ಇದೆ, ನಿಮ್ಗೆ ಕೂಡ ಬಾಂಬ್ ಇಡ್ತಾರೆ, ನಿಮ್ನು ಕೂಡ ಬಿಡೋದಿಲ್ಲ. ಇದು ಆರಂಭದಲ್ಲೇ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಅವತ್ತು ಮೈಸೂರಿನಲ್ಲಿ ಡಿಸಿಪಿ ಕಾರಿಗೆ ಕಲ್ಲು ಹೊಡಿತಾರೆ, ಪೊಲೀಸರ ಮೇಲೆ ಕಲ್ಲು ಹೊಡಿತಾರೆ. ಆವಾಗಲೇ ಅರ್ಥ ಆಗ್ಬೇಕಿತ್ತು ಮೈಸೂರಿನ ಪೊಲೀಸರಿಗೆ. ಬೇರೆ ಕಡೆ ಪೊಲೀಸರಿಗೆ ಎಲ್ಲ ಕಡೆ ಅನುಭವ ಆಗಿದೆ, ಇದು ಹೊಸ ಅನುಭವ ಅಲ್ಲ. ಇದು ಮೈಸೂರಿನ ಪೊಲೀಸಿಗೆ ಅವತ್ತೇ ಅನುಭವ ಆಗ್ಬೇಕಿತ್ತು, ಅವ್ರ ಗಮನಕ್ಕೆ ಬರ್ಬೇಕಿತ್ತು. ಇದು ಇವತ್ತಲ್ಲ ನಾಳೆ ಸಾಮಾನ್ಯ ಜನರಿಗೆಲ್ಲ ಇದು ನಮಗೆ ಕೂಡ ಥ್ರೆಟ್ ಅಂತ ಗೊತ್ತಾಗ್ಬೇಕಿತ್ತು, ಗೊತ್ತಾಗ್ಲಿಲ್ಲ. ಆದ್ರೆ ಮೈಸೂರಿಗೆ ಇವತ್ತು ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ನಂತರ ಪೊಲೀಸು ಇಲಾಖೆ ಒಂದು 10-15 ಸಿಬ್ಬಂದಿಗಳು ಅಧಿಕಾರಿಗಳು ಬರ್ತಾರೆ. 3 ಬೋಗಿಯಲ್ಲಿ ಬಂದಂತ ಈ ಏನು ನಮ್ಮ ಡೌಟ್ಫುಲ್ ವ್ಯಕ್ತಿಗಳಿದ್ದಾರೆ ಅವರನ್ನ ಹಿಡಿದು ತನಿಖೆ ಮಾಡ್ಲಿಕ್ಕೆ 15 ಜನರಿಂದ ಸಾಧ್ಯವಾ? ಅವರಿಗೆ ದೇಶಭಕ್ತರಾಗಿ ಈ ದೇಶದ ಸಾಮಾನ್ಯ ಪ್ರಜೆಗಳು ಹೋಗಿ ಸಾಥ್ ಕೊಟ್ರೆ ಅದು ಕಾನೂನಿನಲ್ಲಿ ವಿರೋಧ ಆಗ್ತದ? ಹೋಗಬಾರ್ದ? ಸಾಥ್ ಕೊಡಬಾರ್ದ? ನೀವು ಕೇಳ್ಕೊಳ್ಳಿಲ್ವಾ ಸಾಥ್ ಕೊಡಿ ಅಂತ ಹೇಳಿ? ಹಾಗೆ ಹೋದ ನಂತರ ಆ ರೈಲ್ವೆ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ 36 ಜನರ ಕರ್ಕೊಂಡು ಬರೋ ಕೆಲಸವಾಗುತ್ತೆ. ಅವರನ್ನ ನೀವು ಆಧಾರ್ ಕಾರ್ಡ್ ಅನ್ನೆಲ್ಲ ಪರಿಶೀಲನೆ ಮಾಡ್ತೀರಿ. ಇನ್ನೊಂದಿಬ್ರು ಹೇಳಿದ್ರು ಅಲ್ಲಿ, ಇನ್ನೊಂದಿಬ್ರಿಗೆ ಡಾಕ್ಯುಮೆಂಟೇಶನ್ ಇಲ್ಲ. ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವರು ಕೂರ್ಸ್ಕೊಂಡೇ ಇದ್ರು, ಒಬ್ಬನಿಗೆ ಅವರೇ ಪಟ್ಟವನ್ನು ಕಟ್ತಾರೆ. ಅವ್ರು ಮಾನಸಿಕವಾಗಿ ಅವ್ನು ಸರಿಯಿಲ್ಲ. ಅರೆ ಅವ್ರು ಮಾನಸಿಕವಾಗಿ ಸರಿಯಿಲ್ಲ ಅಂತ ಹೇಳ್ಬೇಕಾದ್ರೆ ನಿಮಗೆ ಯಾವ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ರಿ? ನೀವು ಯಾವ ಮಾನಸಿಕ ಡಾಕ್ಟರ್ ಹತ್ರ ಹೋದ್ರಿ, ಕನ್ಸಲ್ಟ್ ಮಾಡಿದ್ರಿ, ಅವನು ಚೆಕ್ ಮಾಡಿಸಿದ್ರಿ? ನೀವು ಯಾವುದೇ ಹೇಳದೆ ಪೊಲೀಸ್ ಇಲಾಖೆಯಲ್ಲಿ ಮಾನಸಿಕವಾಗಿ ಟೆಸ್ಟ್ ಮಾಡ್ಲಿಕ್ಕೆ ಯಾವುದೋ ಡಾಕ್ಟರ್ ಇಟ್ಟಿದ್ರ, ಅಥವಾ ಅಲ್ಲಿದ್ದ CI ಇದ್ನ, ಅಥವಾ DYSP ಇದ್ನ ಮಾನಸಿಕ ತಜ್ಞ? ಮಾರಾಟ ಮಾಡುವಂತಹ ಕಸಾಯಿಖಾನೆಗಳು ಇವತ್ತು ನಿರಂತರವಾಗಿ ಎಷ್ಟಿದೆ. ಅದಕ್ಕೆ ಪೂರಕವಾಗಿ ಇಲ್ಲಿಯ ನಾಗರಿಕರು ಇವತ್ತು ಮೈಸೂರು ಕಮಿಷನರ್, DCP, SCPಗಳಿಗೆ ಎಷ್ಟು ಮನವಿಗಳನ್ನು ಕೊಟ್ಟಿದ್ದೀರಿ. ಆ ಕೊಟ್ಟ ಮನವಿಗೆ ನೀವು ಏನು ಮಾಡಿದ್ರಿ? ಕ್ರಮಗಳು ಎಷ್ಟು FIR ಮಾಡಿದ್ರಿ? ಎಷ್ಟು ಜನರ ಬಂಧನ ಮಾಡಿದ್ರಿ? ಗೋ ಅಂತಕರನ್ನ ಅಂತ ಹೇಳಿ ಲೆಕ್ಕ ತೆಗಿಬೇಕು. ನೀವು ತೆಗಿಬೇಕು, ನೀವು ಲೆಕ್ಕ ಇವತ್ತು ಕೇಳಬೇಕು. ಕಮಿಷನರ್ ಅನ್ನು ಕೇಳಬೇಕು, ACP ಅನ್ನು ಕೇಳಬೇಕು. ನಿರಂತರವಾಗಿ ಗೋವಧೆಯನ್ನು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಅವರ ಮೇಲೆ ದೂರುಗಳು ಬಂದಿದೆ, ನೀವು ಎಷ್ಟು ಕ್ರಮವನ್ನು ತಗೊಂಡಿದ್ರಿ ಕೇಳಕ್ ನೀವು? ಯಾಕಂದ್ರೆ ನೀವು ಗೃಹ ಸಚಿವರಲ್ಲ, ಕೇಳಕ್ ನೀವು, ಇದು ನಿಮ್ಮ ಕರ್ತವ್ಯ. ಅದು ಕೇಳಿ, ಎಲ್ಲವೂ ಲೆಕ್ಕವನ್ನು ಕೇಳಿ. ನೀವು ಕೇಳ್ತಾ ಇದ್ದೀರಿ RSSಗೆ ಎಲ್ಲಿಂದ ಫಂಡು ಬರುತ್ತೆ ಕೇಳ್ತೀರಿ? ನೀವು ಕೇಳುವಂಥದ್ದು ಕೇಳಿ.
ನಾನೊಬ್ಬ ಸ್ವಯಂ ಸೇವಕ, ಇಲ್ಲಿ ಇದ್ದವರೆಲ್ಲರೂ ದೇಶಭಕ್ತರು ಸ್ವಯಂ ಸೇವಕರು ಅಂತ ಅಂದ್ಕೊಳ್ಳೋದಾದ್ರೆ ನಾವೆಲ್ಲರೂ ಕೂಡ RSSಗಾಗಿ ನಾವು ದುಡಿದ ಒಂದು ದಿನದ ಸಂಬಳವನ್ನ ಅದು ವಸ್ತು ರೂಪದಲ್ಲಾದ್ರೂ ಕೊಡಬಹುದು, ಹೇಗಾದ್ರೂ ಕೊಡಬಹುದು. ಅದು ನನ್ನ ಹಕ್ಕು, ನನ್ನ ಹಕ್ಕು, ನಾನು ಕೊಡ್ತೇನೆ. ಅದ್ರ ಪ್ರಶ್ನೆ ಮಾಡುವವರು ನೀವ್ಯಾರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಮ್ಗೆ ಯಾರು ಕೊಟ್ಟಿದ್ದಾರೆ? ನೀವು ಲೆಕ್ಕ ಕೊಡಬೇಕು, ಲೆಕ್ಕ ಕೇಳಬೇಕು. ನೀವು ಎಲ್ಲೆಲ್ಲಿ ಅಧಿಕಾರ ಉಪಯೋಗಿಸಿಕೊಂಡು ಯಾವ ಸರ್ಕಾರಿ ಜಾಗಗಳನ್ನು ಎಷ್ಟೆಷ್ಟು ಒಳಗೆ ಹಾಕಿದ್ರಿ ಅದರ ಲೆಕ್ಕವನ್ನು ಸಾರ್ವಜನಿಕರಿಗೆ ಕೊಡಬೇಕು. ಎಲ್ಲೋ ಲೆಕ್ಕವೇ, ಎಲ್ಲೋ ಕೌಂಟೆಡ್. ಇವರು ಗೃಹ ಸಚಿವರಲ್ಲ, ಇವರು ಲೆಕ್ಕ ಕೇಳುವ ಸಚಿವರು, ಇವರು ಲೆಕ್ಕ ಕೇಳುವ ಸಚಿವರು. ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ಒಂದು ಕೇಳ್ತೀವಿ ನಾವು, ನೀವು ದಯವಿಟ್ಟು ಅವರಿಗೆ ಗೃಹ ಇಲಾಖೆಯನ್ನು ಕೊಡಬೇಡಿ. ಅದರದೇ ಒಂದು ಇದಿದೆ, ಅದು ಗೌರವ ಇದೆ ಅದಕ್ಕೆ. ಅದು ನಮ್ಮ ಒಟ್ಟು ನಮ್ಮ ರಾಜ್ಯ